Hello everyone, welcome. Here is 7th standard second language English Kalika chetharike activity sheets and learning sheets. Here I am going to present you what are the learning outcomes for 7th standard Kalika chetharike English, what are the activities comes under the learning outcomes, and what are the key solutions for the ಕಲಿಕಾ ಚೇತರಿಕೆ ಆಕ್ಟಿವಿಟಿ ಶೀಟ್ಸ್. ಇದು 7ನೇ ತರಗತಿ ಇಂಗ್ಲಿಷ್ನ ಒಂದು ಕಲಿಕಾ ಚೇತರಿಕೆಯ ಕಲಿಕಾ ಹಾಳೆಗಳ ಹೇಗೆ ಉತ್ತರಿಸಬೇಕು ಅಂತಕ್ಕಂತಹ ಒಂದು ವಿಡಿಯೋ ಆಗಿರುತ್ತೆ. ಹಿಯರ್ ಕಂಟೆಂಟ್ ಪೇಜ್ ಯು ಕಮ್ ಟು ನೋ ದಟ್ ದೇರ್ ಆರ್ ಟೋಟಲಿ 11 ಲರ್ನಿಂಗ್ ಔಟ್ಕಮ್ಸ್ ಫಾರ್ 7th ಸ್ಟ್ಯಾಂಡರ್ಡ್ ಕಲಿಕಾ ಚೇತರಿಕೆ. 7ನೇ ತರಗತಿಯ ಕಲಿಕಾ ಚೇತರಿಕೆಗೆ 11 ಲರ್ನಿಂಗ್ ಔಟ್ಕಮ್ಸನ್ನು ಕೊಟ್ಟಿದ್ದಾರೆ. Now in this video we will see the first learning outcome and learning sheet and learning activities for the first learning outcome. Here the first learning outcome: answers coherently to questions in English in written or oral form based on day-to-day life experiences and unfamiliar stories. ಈ ಒಂದು ಮೊದಲನೇ ಲರ್ನಿಂಗ್ ಔಟ್ಕಮ್ ಅನ್ನು ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳು ಇಂಗ್ಲಿಷ್ನ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಅದು ಡೇ ಟು ಡೇ ಲೈಫ್, ಪ್ರತಿನಿತ್ಯದ ಒಂದು ಚಟುವಟಿಕೆಗಳ ಪ್ರಶ್ನೆಗಳನ್ನು ಮೌಖಿಕವಾಗಿ ಅಥವಾ ಬರವಣಿಗೆ ಮೂಲಕ ಉತ್ತರಿಸ್ತಾರೆ. ಹಾಗೆ ಅನ್ಫೆಮಿಲಿಯರ್ ಸ್ಟೋರೀಸ್ ಮೀನ್ಸ್ ಒಂದು ಕಥೆಗಳಿಗೆ ಉತ್ತರಗಳನ್ನು ಬರೀತಾರೆ ಅಥವಾ ಹೇಳ್ತಾರೆ ಅಂತಕ್ಕಂತಹ ಒಂದು ಲರ್ನಿಂಗ್ ಔಟ್ಕಮ್ ಆಗಿದೆ. ಹಿಯರ್ ಆಕ್ಟಿವಿಟಿ 1 ಅನ್ನು ನೋಡಿದಾಗ ರೀಡ್ ದ ಕ್ವಶನ್ ಆ್ಯಂಡ್ ಆಸ್ಕ್ ಯುವರ್ ಫ್ರೆಂಡ್ಸ್ ಟು ಆನ್ಸರ್ ಸಮ್ ಆಫ್ ದೆಮ್. ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರನ್ನು ಈ ಪ್ರಶ್ನೆಗಳನ್ನು ಕೇಳ್ತಾ ಅವ್ರ ಕಡೆಯಿಂದ ಉತ್ತರಗಳನ್ನು ಪಡೆಯಬೇಕು ಅಥವಾ ಟೀಚರ್ ಉತ್ತರ ಕೇಳಿದಾಗ ಇದಕ್ಕೆ ಉತ್ತರಗಳನ್ನು ನೀವು ಹೇಳಬೇಕಾಗತ್ತೆ. ದರ್ ಆರ್ ದ ಕ್ವಶನ್ಸ್ ಗಿವನ್ ಫಾರ್ ದ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್. ಇಲ್ಲಿ ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳಿದೆ. ಹೌ ಡು ಯು ಹೆಲ್ಪ್ ಯುವರ್ ಪೇರೆಂಟ್ಸ್? ಹೇಗೆ ನಿಮ್ಮ ಪೇರೆಂಟ್ಸ್ಗೆ ಸಹಾಯ ಮಾಡ್ತೀರಾ? ವಾಟ್ ಟೈಮ್ ಡು ಯು ಗೋ ಟು ಸ್ಲೀಪ್? ಯಾವ ಸಮಯಕ್ಕೆ ನಿದ್ದೆ ಹೋಗ್ತೀರಾ? ವಾಟ್ ಟೈಮ್ ಡು ಯು ಗೋ ಹೋಮ್ ಆಫ್ಟರ್ ಸ್ಕೂಲ್? ಯಾವ ಸಮಯಕ್ಕೆ ಮನೆಗೆ ಹೋಗ್ತೀರಾ? ವಿತ್ ಹೂಮ್ ಡು ಯು ಈಟ್ ಬ್ರೇಕ್ಫಾಸ್ಟ್ ಯಾರ ಜೊತೆ ತಿಂತೀರಾ? ಹೌ ಡು ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಹೇಗೆ ಹೋಗ್ತೀಯಾ? ಅಟ್ ವಾಟ್ ಟೈಮ್ ಡಸ್ ದ ಸ್ಕೂಲ್ ಸ್ಟಾರ್ಟ್ಸ್? ಶಾಲೆ ಯಾವ ಟೈಮ್ಗೆ ಪ್ರಾರಂಭ ಆಗುತ್ತೆ? ವಿಚ್ ಈಸ್ ಯುವರ್ ಫೇವ್ರೆಟ್ ಫ್ರೂಟ್? ನಿಮ್ಮ ಇಷ್ಟವಾದ ಹಣ್ಣು ಯಾವುದು? ಹೂ ಈಟ್ಸ್ ಡಿನ್ನರ್ ವಿತ್ ಯು? ನಿನ್ನ ಜೊತೆ ರಾತ್ರಿ ಊಟ ಯಾರು ಮಾಡ್ತಾರೆ? ಡು ಯು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್? ನೀನು ಬೆಳಗ್ಗೆ ಬೇಗನೆ ಎದ್ದೇಳ್ತೀಯಾ? ವಾಟ್ ಈಸ್ ಯುವರ್ ಮಾರ್ನಿಂಗ್ ರುಟೀನ್? ಪ್ರತಿನಿತ್ಯದ ನಿನ್ನ ಮುಂಜಾನೆಯ ಕೆಲಸ ಏನು? ವಾಟ್ ಟೈಮ್ ಡು ಯು ಗೋ ಟು ಬೆಡ್? ಯಾವ ಟೈಮ್ಗೆ ನೀನು ಬೆಡ್ಗೆ ಹೋಗ್ತೀಯಾ? ವೇರ್ ಡು ಯು ಈಟ್ ಯುವರ್ ಲಂಚ್? ನಿನ್ನ ಲಂಚನ್ನು ಎಲ್ಲಿ ತಿಂತೀಯಾ? ವಾಟ್ ಈಸ್ ಯುವರ್ ಫೇವ್ರೆಟ್ ಟಿ ವಿ ಶೋ? ನಿನ್ನ ಫೇವ್ರೆಟ್ ಟಿ ವಿ ಶೋ ಯಾವುದು? ಡು ಯು ಡೂ ಮಾರ್ನಿಂಗ್ ಎಕ್ಸಸೈಸಸ್? ನೀನು ಮಾರ್ನಿಂಗ್ ಎಕ್ಸಸೈಸ್ ಮಾಡ್ತೀಯಾ? ವಾಟ್ ಡು ಯು ಯೂಶ್ವಲಿ ಈಟ್ ಫಾರ್ ಬ್ರೇಕ್ಫಾಸ್ಟ್ಗೆ ಹೆಚ್ಚಾಗಿ ಏನನ್ನು ತಿಂತೀಯಾ? ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಮಾತಾಡ್ತೀಯಾ? ವೇರ್ ಡು ಯು ಸ್ಟೇ? ನೀನು ಎಲ್ಲಿರ್ತೀಯಾ? ಹೂ ಕಾಮ್ಸ್ ಯುವರ್ ಏರ್? ನಿನಗೆ ತಲೆ ಬಾಚೋರು ಯಾರು? ಹೀಗೆ ಪ್ರತಿನಿತ್ಯದ ಹಲವಾರು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ನೀವು ಪೂರ್ಣವಾದ ವಾಕ್ಯದಲ್ಲಿ ಉತ್ತರಗಳನ್ನು ನೀಡಬೇಕು. ಯು ಹ್ಯಾವ್ ಟು ಗಿವ್ ಆನ್ಸರ್ಸ್ ಇನ್ ಅ ಫುಲ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ವಿಚ್ ಈಸ್ ಯುವರ್ ಫೇವ್ರೆಟ್ ಫ್ರೂಟ್? ಮ್ಯಾಂಗೋ ಈಸ್ ಮೈ ಫೇವ್ರೆಟ್ ಫ್ರೂಟ್. ಹೂ ಈಟ್ಸ್ ಡಿನ್ನರ್ ವಿತ್ ಯು? ಮೈ ಸಿಸ್ಟರ್ ಈಟ್ಸ್ ಡಿನ್ನರ್ ವಿತ್ ಮೀ. ಡು ಯು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್? ಎಸ್, ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ವಾಟ್ ಈಸ್ ಯುವರ್ ಮಾರ್ನಿಂಗ್ ರೂಟೀನ್? Every morning I'll wake up and make a prayer and brush my teeth and I have my breakfast. What time do you go to bed? I go to bed at 10 p.m. Where do you eat your lunch? I eat my lunch in school. Like this, you have to give a full sentence answers. ಇದಕ್ಕೆ ಪೂರ್ಣವಾದ ವಾಕ್ಯಗಳಲ್ಲಿ ಉತ್ತರಗಳನ್ನು ನೀಡಬೇಕಾಗುತ್ತೆ. Here Activity 1.1 is given. Choose any 8 questions and write down your responses to them. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಈ ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳನ್ನು ನೀವು ಚೂಸ್ ಮಾಡಿಕೊಂಡು ಅದಕ್ಕೆ ಉತ್ತರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಹಿಯರ್ ಐ ಗಿವನ್ ಆನ್ಸರ್ಸ್ ಫಾರ್ ದಿ 8 ಕ್ವಶನ್ಸ್, ಸ್ಟಾರ್ಟಿಂಗ್ 8 ಕ್ವಶನ್ಸ್, ಬಟ್ ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಆನ್ಸರ್. ಇಲ್ಲಿ ನೀವು ನಿಮ್ಮದೇ ಆದ ಉತ್ತರವನ್ನು ಬರೀಬೇಕು. ಇಲ್ಲಿ ವಾಕ್ಯದಲ್ಲಿ ಹೇಗೆ ಬರೆಯಬೇಕು ಅನ್ನೋದಕ್ಕೆ ಇಲ್ಲಿ ಉತ್ತರಗಳನ್ನು ನೀಡಿರ್ತೇನೆ. ಹಿಯರ್ ದ ಫಸ್ಟ್ ಕ್ವಶನ್: ಹೌ ಡು ಯು ಹೆಲ್ಪ್ ಯುವರ್ ಪೇರೆಂಟ್ಸ್? ಐ ಹೆಲ್ಪ್ ಮೈ ಪೇರೆಂಟ್ಸ್ ಬೈ ಕ್ಲೀನಿಂಗ್ ಮೈ ಹೌಸ್. ನೆಕ್ಸ್ಟ್, ಅಟ್ ವಾಟ್ ಟೈಮ್ ಯು ಗೋ ಟು ಸ್ಲೀಪ್? I go to sleep at
10 p.m. At what time you go to home after school? I go to home at 5 p.m. after the school. Who did eat breakfast with you? I ate breakfast with my sister. How do you go to school? I go to school by walk. You can write I go to school by bicycle, I go to school by bike, I go to school by bus, like this. At what time your school starts? My school starts at 10 a.m. Which is your favorite fruit? My favorite fruit is mango. With whom you eat your dinner? My parents eat dinner with me. Or I eat my dinner with my parents. Like this. Here there are many questions. ಓಕೆ, ಇಲ್ಲಿ ಬಹಳಷ್ಟು ಪ್ರಶ್ನೆಗಳು. ಇದರಲ್ಲಿ 8 ಚೂಸ್ ಮಾಡಿ ನೀವೇ ಒಂದು ಪೂರ್ಣವಾದ ವಾಕ್ಯದಲ್ಲಿ ಆನ್ಸರ್ ಬರೀಬೇಕು. ಯು ಹ್ಯಾವ್ ಟು ಆನ್ಸರ್ ದೆಮ್ ಇನ್ ಕಂಪ್ಲೀಟ್ ಸೆಂಟೆನ್ಸ್. ನೌ ನೆಕ್ಸ್ಟ್ ಆಕ್ಟಿವಿಟಿ 2. Put the actions given in the box below in the appropriate columns as for your daily routine. ಇಲ್ಲಿ ಪ್ರತಿನಿತ್ಯ ನಾವು ಮಾಡ್ತಕ್ಕಂತಹ ಒಂದು ಕೆಲಸಗಳನ್ನು ಇಲ್ಲಿ ಕೊಟ್ಟಿದೆ. ವೇಕಪ್, ಎದ್ದೇಳು, ಈಟ್ ಬ್ರೇಕ್ಫಾಸ್ಟ್ ತಿನ್ನು, ಟೀತ್ ಬ್ರಷ್ ಮಾಡು, ಗೆಟ್ ರೆಡಿ ಟು ಸ್ಕೂಲ್, ಶಾಲೆಗೆ ಹೋಗೋಕ್ಕೆ ರೆಡಿಯಾಗು, ಡೂ ಎಕ್ಸಸೈಸ್, ವ್ಯಾಯಾಮ ಮಾಡು, ಈಟ್ ಲಂಚ್, ಮಧ್ಯಾಹ್ನ ಊಟ ತಿನ್ನು, ರೀಡ್ ನ್ಯೂಸ್ ಪೇಪರ್, ಮತ್ತು ಹ್ಯಾವ್ ಡಿನ್ನರ್, ರಾತ್ರಿ ಊಟ ಮಾಡು, ಗೋ ಟು ಸ್ಲೀಪ್, ನಿದ್ದೆ ಮಾಡು, ಡೂ ಯುವರ್ ಹೋಮ್ವರ್ಕ್, ವಾಚ್ TV, ಹ್ಯಾವ್ ಬಾತ್, read a story, play games, get dressed, have snacks, work in the garden, then wash clothes. See, ಈ ಎಲ್ಲ ಒಂದು ಆಕ್ಟಿವಿಟೀಸನ್ನು ನೀವು ಯಾವ ಸಮಯದಲ್ಲಿ ಮಾಡ್ತೀರಾ ಅಂತ. ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್, ಅಟ್ ನೈಟ್ ಅಂತ ಕೊಟ್ಟಿದೆ. ಇನ್ ದ ಮಾರ್ನಿಂಗ್, ವೇಕಪ್, ಬ್ರಷ್ ಟೀತ್, ಈಟ್ ಬ್ರೇಕ್ಫಾಸ್ಟ್, ಡೂ ಎಕ್ಸಸೈಸ್, ರೀಡ್ ನ್ಯೂಸ್ ಪೇಪರ್, ಗೆಟ್ ಡ್ರೆಸ್ಡ್, ಗೋ ಟು ಸ್ಕೂಲ್. ಇವೆಲ್ಲ ಮಾರ್ನಿಂಗ್ ಆದರೆ. ಆಫ್ಟರ್ನೂನ್, ಹ್ಯಾವ್ ಲಂಚ್, study hours, like this. In the evening, do exercise, okay, read stories, play games. At night, go to bed, have dinner. ಈ ರೀತಿ ಮೇಲೆ ಕೊಟ್ಟಿರ್ತಕ್ಕಂತಹ ಈ ಒಂದು ಆಕ್ಟಿವಿಟೀಸನ್ನು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಮತ್ತು ನೈಟ್, ಮೀನ್ಸ್ ಅಟ್ ನೈಟ್ ಯಾವ ಆಕ್ಟಿವಿಟೀಸನ್ನು ಮಾಡ್ತೀರಂತ ಈ ಕಾಲಮ್ಗಳಲ್ಲಿ ತುಂಬಬೇಕಾಗತ್ತೆ. ಆ್ಯಂಡ್ ಆಕ್ಟಿವಿಟಿ 3ಗೆ ಬಂದಾಗ, ರೀಡ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಫಿಲ್ ಅಪ್ ವಿತ್ ಯುವರ್ ಫ್ರೆಂಡ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರತಿಯೊಂದು ಆಕ್ಟಿವಿಟೀಸನ್ನು ರೀಡ್ ಮಾಡಿ ನಿಮ್ಮ ಫ್ರೆಂಡನ್ನು ಕೇಳಬೇಕು. ಅವರು ಎಸ್ ಅಥವಾ ನೋ ಹೇಳಿದಾಗ ಅದಕ್ಕೆ ಟಿಕ್ ಮಾರ್ಕ್ ಮಾಡಬೇಕು. ರೀಡ್ಸ್ ಬುಕ್ಸ್, ನಿಮ್ಮ ಫ್ರೆಂಡ್ ಬುಕ್ಸನ್ನು ಓದ್ತಾರಾ? ಎಸ್. ನೋ ಇದ್ದರೆ ನೋಗೆ ಟಿಕ್ ಮಾಡಿ. ವಾಚಸ್ ಟಿವಿ ನೋಡ್ತಾರಾ? ಹೌದು ಆದರೆ ಎಸ್, ಇಲ್ಲ ನೋ. ಪ್ಲೇ ವಿಡಿಯೋ ಗೇಮ್ಸ್, ಎಸ್ ಆರ್ ನೋ. ಲಿಸನ್ಸ್ ಟು ಮ್ಯೂಸಿಕ್, ಎಸ್ ಆರ್ ನೋ. ಪ್ಲೇಸ್ ಔಟ್ಡೋರ್ ಗೇಮ್ಸ್, ಎಸ್ ಆರ್ ನೋ. ಲೈಕ್ ಸ್ವಿಮ್ಮಿಂಗ್, ಎಸ್ ಆರ್ ನೋ. ಫೀಡ್ಸ್ ಅನಿಮಲ್ಸ್ಗೆ ಊಟ ಬಡಿಸ್ತಾರಾ ಅಥವಾ ಒಂದು ಆಹಾರವನ್ನು ಕೊಡ್ತಾರಾ? ಎಸ್ ಆರ್ ನೋ. ಹೆಲ್ಪ್ಸ್ ಫಾದರ್ ಆರ್ ಮದರ್, ರೈಡ್ಸ್ ಎ ಬೈಸಿಕಲ್, ವಾಕ್ಸ್ ಟು ಸ್ಕೂಲ್, ಎಸ್ ಆರ್ ನೋ. ಅಂದರೆ ನಿಮ್ಮ ಸ್ನೇಹಿತನನ್ನು ಪ್ರಶ್ನೆ ಕೇಳಿ ಆ ಒಂದು ಬಾಕ್ಸ್ಗೆ ಟಿಕ್ ಮಾರ್ಕ್ ಮಾಡಬೇಕು. ಆ್ಯಂಡ್ ಆಕ್ಟಿವಿಟಿ 3.1 ನಾವು ಮೇಕ್ ಸೆಂಟೆನ್ಸಸ್ ಆ್ಯಸ್ ಶೋನ್ ಇನ್ ದ ಎಕ್ಸಾಂಪಲ್ಸ್ ಬಿಲೋ. ಮೀನ್ಸ್ ನಿಮ್ಮ ಫ್ರೆಂಡ್ಸನ್ನು ಕೇಳಿದ್ದಾದಮೇಲೆ ನಿಮ್ಮ ಫ್ರೆಂಡ್ ಹೇಳಿರ್ತಕ್ಕಂಥ ಉತ್ತರಗಳನ್ನು ಬಳಸಿ ಈ ವಾಕ್ಯಗಳನ್ನು ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ಸ್: ಮೈ ಫ್ರೆಂಡ್ ರೀಡ್ಸ್ ಬುಕ್, he does not play video games, he watches TV, he listens to music, he plays outdoor games, he likes swimming, he doesn't feed animals, he helps his father, he rides a bicycle ಅಥವಾ he doesn't ride a bicycle, he doesn't walk to school ಅಥವಾ he walks to school. ಮೀನ್ಸ್ ಮೇಲೆ ಉತ್ತರಗಳನ್ನು ನೋಡಿ ಅದಕ್ಕೆ ವಾಕ್ಯಗಳನ್ನು ಬರಿಬೇಕಾಗುತ್ತೆ ಈ ರೀತಿಯಾಗಿ. ಓಕೆ, ಅದಾದ ನಂತರ ಆಕ್ಟಿವಿಟಿ 4ಗೆ ಬಂದಾಗ, ಸ್ಪೀಕ್ ಫ್ಯೂ ಸೆಂಟೆನ್ಸಸ್ ಅಬೌಟ್ ದ ಮಾರ್ಕೆಟ್ ಯು ಹ್ಯಾವ್ ವಿಸಿಟೆಡ್ ರೀಸೆಂಟ್ಲಿ. ರೈಟ್ ಯುವರ್ ಎಕ್ಸ್ಪೀರಿಯನ್ಸಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಬಿಲೋ. ಇಲ್ಲಿ ನೀವು ನಿಮ್ಮ ತಾಯಿ ಅಥವಾ ತಂದೆ ಜೊತೆಗೆ ಮಾರ್ಕೆಟ್ಗೆ ಹೋಗಿದ್ದಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ. ಐ ವೆಂಟ್ ಟು ಮಾರ್ಕೆಟ್ ವಿತ್ ಮೈ ಮದರ್, ವಿ ಬಾಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಮಾರ್ಕೆಟ್ ವಾಸ್ fully crowded, there were many shops in the markets. Okay, like this. And next activity 5 is given. Read the following passage carefully and answer the questions. Read the following passage carefully and answer the questions. Here you have to read the passage very carefully and understand the passage. It was Sunday evening. I went to market with my father. The market was crowded with people. The vendors were busy selling different things such as fruits, vegetables, toys, tasty toffees and bangles.
I wanted my father to buy me some bangles and toys. In the beginning, he refused, but later he agreed to buy one. He searched his wallet for money, but he found that his wallet was missing. Immediately, we complained to the police standing there. The policeman showed a wallet to my father and said, "Is this your wallet, sir?" I felt that it was my father's wallet. The policeman said that a nice young boy had found it on the road and had given it to him to return to its rightful owner. Father received the wallet, the policeman, and checked it. Everything was inside as it was. We could not find the boy to express our gratitude, but we thanked the policeman before leaving. My father did not fail to get me the toy and bangles. We returned home happily after buying some sweets and fruits to my mother and brother. After reading this passage, you have to understand. Passage ಅನ್ನು ಓದಿದ್ದಾದ್ಮೇಲೆ ಅರ್ಥ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್. ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್? ಈ ಪ್ಯಾಸೇಜ್ನಲ್ಲಿ ಎಷ್ಟು ಪಾತ್ರಗಳ ಬಗ್ಗೆ ಹೇಳಿದ್ದಾರೆ? ಫಾದರ್, ಡಾಟರ್, ಎ ಯಂಗ್ ಬಾಯ್ ಆ್ಯಂಡ್ ಎ ಪೊಲೀಸ್ ಮ್ಯಾನ್. ದೇರ್ ಆರ್ 4 ಕ್ಯಾರೆಕ್ಟರ್ಸ್ ಇನ್ ದ ಪ್ಯಾಸೇಜ್. ಈ ಪ್ಯಾಸೇಜಲ್ಲಿ 4 ಜನರ ಬಗ್ಗೆ ಹೇಳಿದ್ದಾರೆ. Who had given the wallet to the police? The young boy had given the wallet to police. What did the speaker want his father to buy for her? Bangles and toys. When did the father buy the toys for the speaker? After the father found his wallet, then he bought toys for the speaker. Describe the market scene. The market was busy. Vendors were busy selling fruits, bangles, vegetables, toys, toffees, like this. See, ಈ ಒಂದು ಪ್ರಶ್ನೆಗಳಿಗೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಂಪಲ್ ಆನ್ಸರ್ಸ್ ಆಗಿರುತ್ತೆ. ಯು ಹ್ಯಾವ್ ಟು ಆನ್ಸರ್ ಬೈ ಯುವರ್ ಓನ್. ನೀವೇ ಸ್ವಂತವಾಗಿ ಅರ್ಥಪೂರ್ಣ ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗತ್ತೆ. ಅಂಡ್ ನೆಕ್ಸ್ಟ್ 5.2ಗೆ ಬಂದಾಗ, ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸ್? ಕರೆಕ್ಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ಸ್. ಮೇಲೆ ಓದಿರ್ತಕ್ಕಂತಹ ಪ್ಯಾಸೇಜ್ಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ಸ್, ಈ ಸೆಂಟೆನ್ಸ್ಗಳು, ಈ ಹೇಳಿಕೆಗಳು ಸರಿ ಇದ್ದರೆ ಹಾಗೆ ಬಿಡಿ. ತಪ್ಪಾಗಿದ್ದಲ್ಲಿ ಅದಕ್ಕೆ ಕರೆಕ್ಟ್ ಆಗಿರತಕ್ಕಂಥ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ಬರಿಬೇಕು. ದ ಪೊಲೀಸ್ ಮ್ಯಾನ್ ವಾಸ್ ಹೆಲ್ಪ್ಫುಲ್, ಟ್ರೂ. ದ ಬಾಯ್ ವಾಸ್ ಹಾನೆಸ್ಟ್, ಇಟ್ ಈಸ್ ಆಲ್ಸೋ ಟ್ರೂ. ಆ್ಯಂಡ್ ದ ಮಾರ್ಕೆಟ್ ವಾಸ್ ನಾಟ್ ಕ್ರೌಡೆಡ್, ಮಾರ್ಕೆಟು ಬ್ಯುಸಿಯಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ರೈಟ್ ದ ಮಾರ್ಕೆಟ್ ವಾಸ್ ಕ್ರೌಡೆಡ್. ದೆರ್ ವಾಸ್ ಓನ್ಲಿ ಫ್ಯೂ ವೆಂಡರ್ಸ್, ಕೇವಲ ಕೆಲವು ವ್ಯಾಪಾರಿಗಳಿದ್ದರು ಅಂತ ಹೇಳ್ತಾ ಇದ್ದಾರೆ. ನೋ, ದೇರ್ ವರ್ ಮೋರ್ ವೆಂಡರ್ಸ್. ವಿ ಥ್ಯಾಂಕ್ಡ್ ದ ಪೊಲೀಸ್. ಎಸ್, ಇಟ್ ಈಸ್ ಟ್ರೂ, ಅವರು ಪೊಲೀಸ್ಗೆ ಥ್ಯಾಂಕ್ಸ್ ಹೇಳಿದ್ರು. ದ ಫಾದರ್ ಡಿಡ್ ನಾಟ್ ಬೈ ಎನಿಥಿಂಗ್ ಫ್ರಮ್ ದ ಮಾರ್ಕೆಟ್. ಇಟ್ ಈಸ್ ಫಾಲ್ಸ್. ದ ಫಾದರ್ ಬಾಟ್ ಬ್ಯಾಂಗಲ್ಸ್, ಟಾಯ್ಸ್, ಸಮ್ ಸ್ವೀಟ್ಸ್ ಆ್ಯಂಡ್ ಫ್ರೂಟ್ಸ್ ಫಾರ್ ದೇರ್ brother and mother. Okay, you have to correct this sentence. You have to write these answers in your own by reading the passage neatly. And next, here the assessment is given. You have to read the story and answer the following questions. You have to read the story and understand the story properly and then write the answers. Last summer, we went to the village where my grandmother lives. She has a farm. In her farm, there are many animals. There are cows, goats, cats, kittens, cocks and hens. She spends her time feeding the animals. Some animals ate hay and grass, while others liked to drink milk. They all drank water from the pond at the corner of the farm. After drinking from the pond, the animals would gather under the big tree and sleep in the shade. ಓಕೆ, ಲಾಸ್ಟ್ ಸಮ್ಮರ್ನಲ್ಲಿ ಅವರ ಅಜ್ಜಿ ಮನೆಗೆ ಹೋಗಿದ್ದಾಗ ಅಲ್ಲಿ ಅಜ್ಜಿಯ ಒಂದು ಫಾರ್ಮ್ನಲ್ಲಿ, ತೋಟದಲ್ಲಿ ಬಹಳಷ್ಟು ಅನಿಮಲ್ಸ್ ಇತ್ತು. ಕೌಸ್, ಗೋಟ್ಸ್, ಕ್ಯಾಟ್ಸ್, ಕಿಟನ್ಸ್, ಕಾಕ್ಸ್, ಹೆನ್ಸ್. ಶಿ ಸ್ಪೆಂಡ್ಸ್ ಹರ್ ಟೈಮ್ ಬೈ ಫೀಡಿಂಗ್ ಅನಿಮಲ್ಸ್. ಅವರು ಸಮಯವನ್ನೆಲ್ಲ ಒಂದು ಅನಿಮಲ್ಸ್ಗೆ ಆಹಾರ ಕೊಡೋದ್ರಲ್ಲಿ ಕಳೀತಾ ಇದ್ದರು. ಅಲ್ಲಿ ಕೆಲವು ಅನಿಮಲ್ಸು ಹುಲ್ಲನ್ನು ತಿಂತಿದ್ರೆ, ಕೆಲವು ಅನಿಮಲ್ಸು ಹಾಲನ್ನು ಕುಡಿತಾ ಇತ್ತು. ಅವು ನೀರು ಪಕ್ಕದ ಕೊಳದಲ್ಲಿ ನೀರು ಕುಡಿದು ಅಲ್ಲೇ ಇದ್ದಂಥ ಒಂದು ದೊಡ್ಡ ಮರದ ಕೆಳಗೆ ಮಲಗ್ತಾ ಇತ್ತು ಅಂತಕ್ಕಂಥ ಸ್ಟೋರಿ. ಲಾಸ್ಟ್ ಸಮ್ಮರ್ ವಿ ವೆಂಟ್ ಟು ಎ ಡ್ಯಾಶ್, ಎ ವಿಲೇಜ್ ಫಾರ್ಮ್ ಆರ್ ವಿಲೇಜ್. ಗ್ರ್ಯಾಂಡ್ ಮದರ್ ಹ್ಯಾಡ್ ಎ ಡ್ಯಾಶ್ ಫಾರ್ಮ್. ಶಿ ಯೂಸ್ಡ್ ಟು ಸ್ಪೆಂಡ್ ಹರ್ ಟೈಮ್ ಡ್ಯಾಶ್ ದ ಅನಿಮಲ್ಸ್, ಫೀಡಿಂಗ್ ದಿ ಅನಿಮಲ್ಸ್. ಗಿವ್ ಎ ಸೂಟೇಬಲ್ ಸ್ಟೋರಿ ಫಾರ್ ದ ಪ್ಯಾಸೇಜ್. ಗ್ರ್ಯಾಂಡ್ ಮ ಫಾರ್ಮ್ ಅಥವಾ ಎನಿ ಟೈಟಲ್ ಯು ಕ್ಯಾನ್ ಗಿವ್. ಯಾವುದಾದ್ರೂ ಒಂದು
ಹೆಸರನ್ನು ಈ ಒಂದು ಪ್ಯಾಸೇಜ್ಗೆ ಕೊಡ್ಬೋದು. ಡಿಡ್ ಆಲ್ ದ ಅನಿಮಲ್ಸ್ ಲೈಕ್ ಡ್ರಿಂಕಿಂಗ್ ಮಿಲ್ಕ್? ಎಲ್ಲ ಅನಿಮಲ್ಸಲ್ಲಿ ಹಾಲನ್ನು ಕುಡಿತಾ ಇತ್ತ? ನೋ, ಓನ್ಲಿ ಸಮ್ ಅನಿಮಲ್ಸ್ ಆರ್ ಓನ್ಲಿ ಫ್ಯೂ ಅನಿಮಲ್ಸ್ ಲೈಕ್ ಟು ಡ್ರಿಂಕ್ ಮಿಲ್ಕ್. ಓಕೆ, ಸಿ ದಿಸ್ ಇಸ್ ದಿ activities, and next activity is given. Narrate the story with the help of the clues given and write the story in the space provided. ಇಲ್ಲಿ ಈ ಒಂದು ಚಿತ್ರವನ್ನು ಸರಿಯಾಗಿ ಗಮನಿಸಿ. ಈ ಚಿತ್ರವನ್ನು ನೋಡಿ ನೀವು ಒಂದು ಸ್ಟೋರಿಯನ್ನು ಬರಿಬೇಕಾಗತ್ತೆ. ಹಿಯರ್ ಎ ಫಾಕ್ಸ್, ಒಂದು ನರಿ ಒಂದು ಬಾವಿಯೊಳಗೆ ಬಿದ್ದಿದೆ. ಆನಂತರ ಅಲ್ಲಿಗೆ ಒಂದು ಗೋಟ್, ಮೇಕೆ ಬಂದಿದೆ. ಆ ಮೇಕೆಗೆ ನರಿ ಏನೋ ಹೇಳ್ತಾ ಇದೆ. ಮೇಕೆ ಮತ್ತೆ ಬಾವಿಗೆ ಇಳಿದ ಮೇಲೆ ಮೇಕೆಯ ಮೇಲಿಂದ ಆ ನರಿ ಜಂಪ್ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಈ ಒಂದು ಚಿತ್ರಗಳನ್ನು ನೋಡಿ ಸ್ಟೋರಿಯನ್ನು ನೀವು ಬರಿಬೇಕಾಗತ್ತೆ. ಅದಕ್ಕೆ ಕ್ಲೂಸ್ ಕೂಡ ಕೊಟ್ಟಿದೆ. ನಾಟ್ ವೆರಿ ಡೀಪ್ ಅಂದರೆ ಬಾವಿ ತುಂಬ ಆಳ ಇರಲಿಲ್ಲ. ಕುಡ್ ನಾಟ್ ಗೆಟ್ ಔಟ್ ಅಂದರೆ ನರಿ ಮೇಲಕ್ಕೆ ಬರೋಕ್ಕಾಗಲಿಲ್ಲ. ಥರ್ಸ್ಟಿ ಗೋಟ್, ಆಗ ಅಲ್ಲಿಗೆ ಒಂದು ಬಾಯಾರಿದ ಮೇಕೆ ಬಂತು. ವಾಟರ್ ವಾಸ್ ಗುಡ್, ಆ ನೀರು ಚೆನ್ನಾಗಿದೆ ಅನ್ನೋದು ಗೊತ್ತಾಯಿತು. ಜಂಪ್ ಇನ್, ಅಲ್ಲಿ ಒಳಗಡೆ ಗೋಟ್ ಜಂಪ್ ಮಾಡುತ್ತೆ. ಬಿಗ್ಯಾನ್ ಟು ಡ್ರಿಂಕ್, ನೀರನ್ನು ಕುಡಿಯುತ್ತೆ. ಜಂಪ್ಡ್ ಆನ್ ದ ಗೋಟ್ಸ್ ಬ್ಯಾಕ್, ಆ ನರಿ ಆ ಒಂದು ಮೇಕೆ ಮೇಲಿಂದ ಹಾರುತ್ತೆ. ಔಟ್ ಆಫ್ ದ ವೆಲ್, ಆ ಒಂದು ಬಾವಿಯ ಆಚೆಗೆ ಬರುತ್ತೆ. ಬೆಗ್ಗಡ್ ದಿ ಫಾಕ್ಸ್, ಆದರೆ ಮೇಕೆ ಆ ಒಂದು ನರಿಯನ್ನು ಕೇಳ್ಕೊಳ್ಳುತ್ತೆ ತನ್ನನ್ನು ಕಾಪಾಡು ಅಂತೇಳಿ. ಆ ನರಿ ಹಾಗೆ ಹೊರಟೋಗುತ್ತೆ. ದಿಸ್ ಈಸ್ ದ ಹಿಂಟ್ಸ್ ಆ್ಯಂಡ್ ಸ್ಟೋರಿ. ಹಿಯರ್ ಐ ರೈಟ್ ದಿ ಸಿಂಪಲ್ ಸ್ಟೋರಿ. ಇಲ್ಲಿ ತುಂಬ ಸಿಂಪಲ್ ಆಗಿ ಸ್ಟೋರಿನ ಬರ್ದೇನೆ, ಬಟ್ ಯು ಹ್ಯಾವ್ ಟು ರೈಟ್ ಯುವರ್ ಓನ್. Once a fox fell into the well. The well was not very deep, but the fox could not get out again. The fox saw a thirsty goat. The fox thought a plan and said to goat, "The water in well was good." The goat jumped in and began to drink the water. The fox jumped on the goat's back out of the well. The goat begged the fox to help him out. See, I given a simple story, but you have to write the story in your own by keeping these clues. ಈ ಕ್ಲೂಗಳನ್ನು ಬಳಸಿ ನೀವೇ ಸ್ವಂತವಾಗಿ ಈ ಒಂದು ಸ್ಟೋರಿಯನ್ನು ಬರಿಬೇಕಾಗತ್ತೆ. ದಿಸ್ ಈಸ್ ದ ಫಸ್ಟ್ ಲರ್ನಿಂಗ್ ಔಟ್ಕಮ್, activity sheets and how to learn them. Dear students, you have to read well and practice well. You have to learn these activities well. Okay, this is the first learning outcome, and the next coming by I'll give you the key solutions and how to learn the remaining activity sheets and remaining learning outcomes.